ಸಾಗರದಲ್ಲಿ ಅಂಜುಮನ್ ಎ ಸಾಗರ ಸಂಸ್ಥೆಯವರ ಕಂಪ್ಯೂಟರ್ ತರಬೇತಿ ಕೇಂದ್ರದ ಉದ್ಘಾಟನೆಯನ್ನು ಶಾಸಕ ಬೇಳೂರು ಗೋಪಾಲಕೃಷ್ಣ ಹಾಗೂ ಪರಿಷತ್ ಸದಸ್ಯೆ ಬಲ್ಕಿಶ್ ಬಾನು ಮಾಡಿದರು. ಬಳಿಕ ಮಾತನಾಡಿದ ಶಾಸಕ ಬೇಳೂರು, ಅಲ್ಪಸಂಖ್ಯಾತರು ಮಕ್ಕಳಿಗೆ ಉತ್ತಮ ಶಿಕ್ಷಣದ ವಾತಾವರಣ ಕಲ್ಪಿಸಿ ಇಂಜಿನಿಯರ್, ವೈದ್ಯರಾಗಿ ಸಮಾಜದಲ್ಲಿ ಉನ್ನತ ಸ್ಥಾನಕ್ಕೆ ತಲುಪುವಂತಾಗಬೇಕು. ಇಲ್ಲಿನ ಕೆಲ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳು ಪ್ರತಿ ವರ್ಷವೂ 100% ಫಲಿತಾಂಶ ದಾಖಲಿಸುತ್ತಿರೋದು ಒಳ್ಳೆಯ ಬೆಳವಣಿಗೆ. ಯಾವುದೇ ಕಾರಣಕ್ಕೂ ಹೆಣ್ಣು ಮಕ್ಕಳನ್ನು ಶಿಕ್ಷಣದಿಂದ ವಿಮುಖಗೊಳಿಸಬೇಡಿ. ಅಂಜುಮನ್ ಸಂಸ್ಥೆಯ ಶೈಕ್ಷಣಿಕ ಅಭಿವೃದ್ಧಿಗೆ ಅಗತ್ಯವಿರೋ ಎಲ್ಲ ಸಹಕಾರ ನೀಡೋದಾಗಿ ಇದೇ ವೇಳೆ ಅವರು ಭರವಸೆ ನೀಡಿದರು. ಪರಿಷತ್ ಸದಸ್ಯೆ ಬಲ್ಕಿಶ್ ಬಾನು ಮಾತನಾಡಿ, ವಿದ್ಯೆ ಇಲ್ಲದ ಮನುಷ್ಯ ಮೂರ್ಖನಾಗುತ್ತಾನೆಂದು ಧರ್ಮಗ್ರಂಥಗಳಲ್ಲಿದೆ. ಅನ್ನದಾನಕ್ಕಿಂತ ಶ್ರೇಷ್ಠವಾದ್ದು ವಿದ್ಯಾದಾನ. ಶಿಕ್ಷಣ ಪಡೆದು ಮುಖ್ಯವಾಹಿನಿಗೆ ಬರದೇ ಹೋದರೆ ಮುಂದಿನ ದಿನದಲ್ಲಿ ಮನುಷ್ಯ ಎಂದು ಗುರುತಿಸಿಕೊಳ್ಳೋದೇ ಕಷ್ಟ. ಸರ್ಕಾರದ ಸಹಕಾರ ಪಡೆಯದೆ ಸುಸಜ್ಜಿತ ಕಂಪ್ಯೂಟರ್ ತರಬೇತಿ ಕೇಂದ್ರ ಸ್ಥಾಪಿಸಿರೋದು ಒಳ್ಳೆಯ ಕ್ರಮ ಅಂದರು. ಸಂಸ್ಥೆಯ ಅಧ್ಯಕ್ಷ ಸೈಯದ್ ಇಕ್ಬಾಲ್ ಸಾಬ್ ಅಧ್ಯಕ್ಷತೆ ವಹಿಸಿದರು. ಕಾರ್ಯಕ್ರಮದಲ್ಲಿ ಮಕ್ಬೂಲ್ ಸಾಬ್, ಮೊಹಮ್ಮದ್ ಸಾಬ್, ಖಾಲಿದ್ ಖಾನ್, ಅಬ್ದುಲ್ ಜಬ್ಬಾರ್ ಸೇರಿದಂತೆ ನೂರಾರು ಜನ ಹಾಜರಿದ್ದರು. ಸೈಯದ್ ಜಾಕಿರ್ ಎಲ್ಲರನ್ನ ಸ್ವಾಗತಿಸಿದರು. ಮೊಹಮ್ಮದ್ ಖಾಸಿಂ ಪ್ರಾಸ್ತಾವಿಕ ಮಾತನಾಡಿದರೆ, ನಿಸಾರ್ ಅಹಮದ್ ನಿರೂಪಣೆಯನ್ನು ಮಾಡಿದರು. ನಾವು ಕೊಟ್ಟು ಬಿಟ್ಟಿರ್ತೀವಿ, ಅದು ಟೆಂಡರ್ ಆಗಿ ಬರೋದು ಲೇಟ್ ಆಗಿಬಿಡುತ್ತೆ. ಅಷ್ಟರೊಳಗೆ ನಾವು ಇರ್ತೀವಿ ಸಹ ಮಾಡ್ತೀವಿ ಅಂತ ಹೇಳಿ ಬರ್ತಾರಲ್ಲ, ಅದು ನಿಜವಾದ ಕಾಳಜಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಈ ಥರ ಕಾಳಜಿ ಇತ್ತು ಬಂದರೆ ಮಾತ್ರ ಖುಷಿಯಾಗುತ್ತೆ. ಬರೀ ಇಕ್ಬಾಲ್ ಸಾಹೇಬ್ರೆ ಬರಬೇಕು, ಮುಕ್ಬಲ್ ಸಾಹೇಬ್ರೆ ಬರಬೇಕು, ಇಕ್ಬಾಲೇ ಬರಬೇಕು, ಇಂಥವರೇ ಬರಬೇಕು ಅಂತದಲ್ಲ. ಸಮಾಜದ ಅಂತ ಹೇಳಿದಾಗ ನಿಮ್ಮೆಲ್ಲರ ಶಕ್ತಿ ಒಂದುಗೂಡಿಸ್ಬೇಕು. ನಿಮ್ಮೆಲ್ಲರ ಶಕ್ತಿ ಒಂದುಗೂಡಿಸಿ ಆ ಶಕ್ತಿಯನ್ನು ಇವತ್ತು ವಿದ್ಯಾರ್ಥಿಗಳಿಗೆ ಕೊಡಬೇಕು. ಅವರ ಬೆಳವಣಿಗೆಗೆ ಇವತ್ತು ನೋಡಿ ಕೋಯ ಶಾಲೆ ನಿಜವಾಗ್ಲೂ ಹೇಳ್ತೀನಿ 100% ಬರ್ತದೆ ಅಂದರೆ ಎಣಿಸೋಕ್ಕೆ ಸಾಧ್ಯ ಇಲ್ಲ. ಇವತ್ತು ಒಂದು ಶಾಲೆ ಏನು ಹೇಳ್ತೀರಿ ನೀವು ಅಂದರೆ, ನೀವು ಸಾಹೇಬ್ರ ಮಕ್ಕಳು ಓದಲ್ಲ ಅಂತೀರಲ್ಲ, ಅದು ಹೆಂಗೆ ಬಂತು ಇವತ್ತು 100% ಇವತ್ತು ನೀವು ಕಳಿಸಿಲ್ಲ. ಆ ಕಾಲದಲ್ಲಿ 20-25 ವರ್ಷ ಹಿಂದೆನೆ ಆವತ್ತು ನೀವು ಶಿಕ್ಷಣವನ್ನು ಕೊಟ್ಟಿದ್ರೆ ಇವತ್ತು ಶಿಕ್ಷಣದಲ್ಲಿ ಕ್ರಾಂತಿ ಮಾಡ್ತಿದ್ದಾರೆ, ನಿಮ್ಮ ಸಮಾಜ ಮಾಡ್ತಿದ್ದಾರೆ ಇವತ್ತು. ಅದರಿಂದ ಅದು ಅವತ್ತು ಕೊಡ್ಲಿಕ್ಕೆ ಆಗಲಿಲ್ಲ. ಈಗಾದರೂ ಆರ್ಥಿಕವಾಗಿ ಚೆನ್ನಾಗಿದ್ದೀರಿ, ಒಳ್ಳೆ ಮಗ ದುಡಿತಾನೆ, ಅಪ್ಪ ದುಡಿತಾನೆ, ಇನ್ನೊಬ್ಬರು ದುಡಿತಾರೆ, ದುಡಿಯುವಂಥ ಅವಕಾಶಗಳು, ದುಡಿಯುವಂಥ ಕೈಗಳು ನಿಮಗೆ ಸಿಕ್ಕಿದೆ. ಹಂಗಾಗಿ ಆ ಮಕ್ಕಳನ್ನ ಉನ್ನತ ಸ್ಥಾನಕ್ಕೆ ವಿದ್ಯಾಭ್ಯಾಸವನ್ನು ಕೊಡುವಂಥ ಕೆಲಸ ಮಾಡಬೇಕು. ಅರ್ಧದಲ್ಲಿ ಹೆಣ್ಣು ಮಕ್ಕಳಿಗೆ ಹಿಂದೆ ನಾನು ಈ ನಮ್ಮ PU ಕಾಲೇಜ್ ಇತ್ತು ಇಲ್ಲಿ, ಅವಾಗ ಹೆಣ್ಣು ಮಕ್ಕಳು ನಿಮ್ಮ ಸಮಾಜದಲ್ಲಿ ಯಾರೂ ಬರ್ತಿಲ್ಲ, ಒಂದು 3-4 ಜನ ಬರ್ತಿದ್ರು. ನಾನು ಕೇಳಿದೆ, ಯಾಕಮ್ಮ ಬರಲ್ಲ ಬಾಕಿಯವರಲ್ಲ ಅಂತ ಕೇಳಿದ್ರೆ, ಇಲ್ಲ ಅವರು ಅರ್ಧಕ್ಕೆ ಬಿಟ್ಬಿಡ್ತಾರೆ, ಮುಂದೆ ಕಳ್ಸೋದು ಕಷ್ಟ ಅಂತ. ಆಮೇಲೆ ನಾನು ಶಿಕ್ಷಕರ ಕೊರತೆ ಅಂತ ಹೇಳಿದ್ರು, ಉರ್ದು ಶಾಲೆ ಎಲ್ಲ ಶಿಕ್ಷಕರನ್ನ ಕೊಟ್ಟು ಆಮೇಲೆ 7 ಜನ ಬಂದರು. ಕಡೆಗೆ ಎಲ್ಲ ಶಿಕ್ಷಕರನ್ನು ಕೊಟ್ಟೆ, ಏನಾರು ಮಾಡಿ ಬರ್ತಾರೆ ನೋಡೋಣ ಅಂತ. 7 ಜನ ಬಂದರು. ಆನಂತರ ಯಾವಾಗ ಅವರನ್ನೇ ಆಗ್ತಾ ಆಮೇಲೆ ಒಂದಿಷ್ಟು ಜನ ಬರ್ತಾ ಬಂದರು. ಹಾಗೆ ಆ ಹೆಣ್ಣು ಮಕ್ಕಳು ಸಹ ವಿದ್ಯಾಭ್ಯಾಸದಲ್ಲಿ ವಂಚಿತರಾಗಬಾರ್ದು. ಅವರಿಗೆ ಶಿಕ್ಷಣವನ್ನು ಕೊಡುವಂಥದ್ದಾಗಬೇಕು. ಇವತ್ತು ಏನು ತರಬೇತಿಯನ್ನು ತಗೊಳ್ಳಿಕ್ಕೆ ಇವತ್ತು ಕಂಪ್ಯೂಟರ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಎಲ್ಲರೂ ಹೋಗಿ ತರಬೇತಿ ಪಡೀರಿ. ಅದೇ ಥರ ಇನ್ನೂ ಒಂದು 2-3 ಕಡೆ ಮಾಡಿ ಆ ಮಕ್ಕಳ ಶಿಕ್ಷಣಕ್ಕೆ ಅವರ ಭವಿಷ್ಯಕ್ಕಾಗಿ ನಾನು ಇರ್ತೇನೆ. ಸರ್ಕಾರದ ಒಬ್ಬ ಪ್ರತಿನಿಧಿಯಾಗಿ ನನಗೇನು ಮನವಿ ಕೊಟ್ಟಿದ್ದೀರಿ, ಅಂಜುಮನ್ ಸಂಸ್ಥೆಗೆ ಒಂದು ಜಾಗ ಬೇಕು ಅಂತ ಕೇಳಿದಿರಿ, ಖಂಡಿತ ಒಂದು ಅರ್ಜಿ ಹಾಕಿರಿ. ನಾವು ನೀಲಾಸ್ ಕೆಫೆ, ನಮ್ಮ ಸಾಗರದಲ್ಲಿ ಶುದ್ಧ ಸಸ್ಯಾಹಾರಿ ಊಟ ಮತ್ತು ಉಪಹಾರಕ್ಕಾಗಿ ಒಮ್ಮೆ ಭೇಟಿ ಕೊಡಿ. ನಮ್ಮಲ್ಲಿ ವಿಶೇಷವಾಗಿ ಶುಭ ಸಮಾರಂಭಗಳಿಗೆ ಕ್ಯಾಂಟ್ರಿಂಗ್ ವ್ಯವಸ್ಥೆ ಮಾಡಿಕೊಡಲಾಗುವುದು. ಒಮ್ಮೆ ಭೇಟಿ ಕೊಡಿ. ನೀಲಾಸ್ ಕೆಫೆ, ಸಾಗರ. ನೀಲಾಸ್ ಕೆಫೆ, ಅಶೋಕ್ ರಸ್ತೆ, ಆಕ್ಸಿಸ್ ಬ್ಯಾಂಕ್ ಪಕ್ಕ, ಸಾಗರ. ಸಾಗರ ತಾಲೂಕು ಮಟ್ಟದ ಪ್ರೌಢಶಾಲೆಗಳ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಕಾರ್ಯಕ್ರಮವನ್ನು ಶಿವಪ್ಪ ನಾಯಕ ನಗರದ ಪ್ರಜ್ಞಾಭಾರತಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ಹಾಗೂ ಶಿಕ್ಷಣ ಇಲಾಖೆ ಸಹಯೋಗದಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಸಾಗರ ಶಾಸಕ ಗೋಪಾಲಕೃಷ್ಣ ಬೇಳೂರು, ಪ್ರತಿ ಮಗುವಿನಲ್ಲೂ ತನ್ನದೇ ಆದ ವಿಶೇಷ ಪ್ರತಿಭೆ ಇದೆ. ಅದನ್ನು ಗುರುತಿಸಿ ಪ್ರೋತ್ಸಾಹಿಸೋ ಕೆಲಸ ನಮ್ಮಿಂದಾಗಬೇಕು. ಅವರ ಮುಗ್ಧ ಮನಸ್ಸಿನಲ್ಲಿ ಉತ್ತಮ ಸಮಾಜ ನಿರ್ಮಿಸಬೇಕು. ಆ ನಿಟ್ಟಿನಲ್ಲಿ ಶಾಲಾ ಹಂತದಲ್ಲಿಯೇ ಮೌಲ್ಯಯುತ ಶಿಕ್ಷಣ ಸಿಗುವಂತಾಗಬೇಕು ಎಂದರು. ಜನತಾ ಬಾಲ ವಿಕಾಸ ವಿದ್ಯಾಸಂಸ್ಥೆಯ ಅಧ್ಯಕ್ಷೆ ಡಾಕ್ಟರ್ ರಾಜನಂದಿನಿ ಕಾಗೋಡು ಮಾತನಾಡಿ,
ಮಕ್ಕಳ ಮನಸ್ಸಿನಲ್ಲಿ ಉತ್ತಮ ವಿಚಾರ ತುಂಬಬೇಕಾಗಿದೆ. ಗುಣಮಟ್ಟದ ಶಿಕ್ಷಣ ನೀಡುವುದರ ಜೊತೆ ಸಾಂಸ್ಕೃತಿಕ ಸಾಹಿತ್ಯಿಕ ಮನಸ್ಸುಗಳನ್ನು ಬೆಳೆಸಬೇಕಾಗಿದೆ. ಇಂತಹ ಕಲಿಕಾ ಚಟುವಟಿಕೆಗಳಿಂದ ಕ್ರಿಯಾಶೀಲ ಚಿಂತನೆ ಹುಟ್ಟುಹಾಕಲು ಸಾಧ್ಯ ಎಂದರು. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಮಾಲ್ತೇಶಪ್ಪ ಮಾತನಾಡಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಇ ಪರಶುರಾಮಪ್ಪ, ಡಾಕ್ಟರ್ ಅನ್ನಪೂರ್ಣ, ಭೂಮೇಶ್, ಗಣಪತಿ ಮಂಡಗಳಲೆ ಹೊಳೆಯಪ್ಪ, ಶಿಕ್ಷಕರ ಸಂಘಗಳ ಅಧ್ಯಕ್ಷ ಮಹಾಬಲೇಶ್ವರ್, ಲಕ್ಷ್ಮಣ ನಾಯಕ್, ಓಂಕಾರಪ್ಪ, ಸದಾನಂದ ಶರ್ಮಾ, ಭಾರತಿ ಶರ್ಮಾ ಸೇರಿದಂತೆ ಮೊದಲಾದ ಪ್ರಮುಖರು ವೇದಿಕೆಯಲ್ಲಿದ್ದರು. ಬರೋದಿಲ್ಲ ಅಂತ ಹೇಳಿದ್ರೆ ಕೇವಲ ಸಾಂಸ್ಕೃತಿಕ ಕಾರ್ಯಕ್ರಮ ಈ ಸ್ಟೇಜ್ ಇದ್ದಾಗ ಮಾತ್ರ, ಈ ಯೂನಿಯನ್ ಡೇ ಟೈಮಲ್ಲಿ ಮಾತ್ರ ಬರ್ತಾರೆ. ಹಾಗಲ್ಲ, ಮಕ್ಕಳ ಶೈಕ್ಷಣಿಕ ಪ್ರಗತಿಯಲ್ಲಿ ಪೋಷಕರ ಸಭೆ ಕರೆದಂಥ ಸಂದರ್ಭದಲ್ಲಿ ಆ ಪೋಷಕರು ಹೋಗಿ ಭೇಟಿ ಮಾಡಬೇಕು. ನನ್ನ ಮಗ ಯಾವುದರಲ್ಲಿದ್ದಾನೆ, ಓದೋದ್ರಲ್ಲಿದ್ದಾನೆ, ಆಟದಲ್ಲಿದ್ದಾನೋ, ಕ್ರೀಡೆಯಲ್ಲಿದ್ದಾನೋ, ಯಾವುದರಲ್ಲಿ ಹೆಚ್ಚು ಆಸಕ್ತಿ ಇದ್ದಾನೋ ಅನ್ನೋದನ್ನ ತಾವು ತಿಳ್ಕೊಳ್ತಾ ಇದ್ರೆ, ಶಾಲೆಗೆ ಹೋಗ್ತಾ ಇದ್ರೆ ಆ ಮಗುಗೆ ಹೆದರಿಕೆ ಇರುತ್ತೆ. ಆ ರೀತಿ ಆದಾಗ ಮಾತ್ರ ಮಕ್ಕಳು ಓದಲಿಕ್ಕೆ ಒಂದು ಶಕ್ತಿ ಬರುತ್ತೆ. ನೀವು ಹೋಗದೇ ಇದ್ರೆ ಯಾವತ್ತೂ ಸಾಂಸ್ಕೃತಿಕ ಕಾರ್ಯಕ್ರಮ ಯೂನಿಯನ್ ಡೇ ಟೈಮಿಗೆ ಮಾತ್ರ ಬಂದು ಎಲ್ಲ ಪೋಷಕರು ಬಂದು ಕೂರೋದಲ್ಲ. ಹಾಗಾಗಿ ಅದ್ರ ಜೊತೆಗೆ ಬಹಳ ಜನ ಇವತ್ತು ಮಕ್ಕಳಿಗೆ ನಾನು ಹೇಳೋದಿಷ್ಟೇ, ಮಕ್ಕಳು ಒತ್ತಡ ಬಹಳ ಇದೆ. ಇವತ್ತಿನ ಮಕ್ಕಳಿಗೆ ಶಿಕ್ಷಣದ ಒತ್ತಡ ಇದೆ. ಚೆನ್ನಾಗಿ ಓದ್ತಾರೆ, ಇವಾಗ ಒಳ್ಳೆ ಪರ್ಸೆಂಟೇಜ್ ತಗೋತಾರೆ. ಯಾಕಂದ್ರೆ ನೀವು ನೋಡಿ, ಇದ್ರೂ 10 ಸರಿ ಇರಬೇಕು, 100% ತಗೊಂಡಿದ್ದಾರೆ ಸರ್ವಜಿ. ನಿಮ್ಮ ಶಾಲೆ ಅಂತ ಓಡಿದ್ದಾರೆ. ಆಮೇಲೆ ನಮ್ಮ ಸರ್ಕಾರಿ ಶಾಲೆ ಅಂತ ಯಾರ್ಯಾರು ಮೂಗು ಮುರಿತಿದ್ರು, ಯಾರ್ಯಾರು ಕನ್ನಡ ಶಾಲೆ ಅಂತ ಹೇಳ್ತಿದ್ರು, ಅಂತ ಶಾಲೆಯಲ್ಲೂ ಸಹ ನಾವು 18 ಶಾಲೆಯಲ್ಲಿ ಇವತ್ತು 100% ತಗೊಂಡಿದ್ದೀವಿ. ಕುಗ್ರಾಮದಲ್ಲಿ 100% ತಗೊಂಡಿದ್ದೀವಿ ಅಂತ ಹೇಳಿದ್ರೆ, ನಮ್ಮ ಶಾಲೆಯಲ್ಲಿ ಇವತ್ತು ಸಹ ಸರ್ಕಾರಿ ಶಾಲೆಯಲ್ಲೂ ಉತ್ತಮ ಗುಣಮಟ್ಟದ ಒಂದು ಶಿಕ್ಷಣ ನಡೀತದೆ. ಆದರೆ ಶಾಲೆಗಳು ಸ್ವಲ್ಪ ಈ ಪ್ರೈವೇಟ್ ಶಾಲೆ ಥರ ಅಷ್ಟೊಂದು ಕಂಗೊಳಿಸೋದಿಲ್ಲ. ಸ್ವಲ್ಪ ನಮ್ಮಲ್ಲಿ ಸುಣ್ಣ ಬಣ್ಣ ಕಮ್ಮಿ ಇರ್ತದೆ ಬಿಟ್ರೆ, ಆದರೆ ಶಿಕ್ಷಣ ಮೆರಿಟಲ್ ಆಗಿರೋದ್ರಿಂದ ಅವರಲ್ಲೂ ಸಹ ಉತ್ತಮ ಶಿಕ್ಷಕರಿದ್ದಾರೆ. ನಾನು ಈ ಸರಿ ನಮ್ಮ 18 ಶಾಲೆ ಎಷ್ಟು 22 ಶಾಲೆಗೂ ಎಲ್ಲ ಶಿಕ್ಷಕರನ್ನ ಕರೆದು ನಾನು ಅಭಿನಂದನೆ ಸಲ್ಲಿಸಿದ್ದೀನಿ. ಪ್ರತಿ ಒಬ್ಬರಿಗೂ ಕರೆದು, ಅಂದರೆ ಅಷ್ಟು ಖುಷಿ ಇದೆ. ಇದೊಂದೇ ಅಲ್ಲ, ಹೊಸನಗರದಲ್ಲೂ ಮಾಡಿದ್ದೇನೆ. ಅಂದರೆ ಈ ರೀತಿಯ ಶಿಕ್ಷಣವನ್ನು ನಾವು ಕೊಡಬೇಕು. ನಾನು ಯಾಕೆ ಶಿಕ್ಷಣಕ್ಕೆ ನಾವು ಒತ್ತು ಕೊಡ್ತೇನೆ ಅಂದರೆ, ನಾನು ಶಿಕ್ಷಣದಲ್ಲಿ ಓದ್ಲಿಕ್ಕೆ ಆಗಲಿಲ್ಲ. ನಾನು PUCಯಲ್ಲೇ ಕೊನೆ ಮಾಡಿಬಿಟ್ಟೆ. ಅಂದರೆ ಜೂನಿಯರ್ ಕಾಲೇಜಿನ ಅವತ್ತಿನ ಪರಿಸ್ಥಿತಿ ಹೇಗಿತ್ತು ಅಂತ ನೋಡಿ ನಾನು ಅವತ್ತು ಕಾಲೇಜನ್ನು ಬಿಟ್ಟು ನಮ್ದಿದೆ. ಹಾಗಾಗಿ ನಾನು ಹೆಚ್ಚು ಶಿಕ್ಷಣಕ್ಕೆ ಒತ್ತನ್ನು ಕೊಡ್ತಾ ಇದ್ದೀನಿ. ಯಾವುದೇ ಮಗು ಈ ಶಾಲೆಯಲ್ಲಿ, ಈ ತಾಲೂಕಿನಲ್ಲಿ ಒಂದು ಮಗು ಸಹ ಶಾಲೆಯಿಂದ ವಂಚಿತರಾಗಲಿಕ್ಕೆ ನಾನು ಬಿಡೋದಿಲ್ಲ. ಬಿಟ್ಟರು ಸಹ ಅವ್ರ ಮನೆಗೆ ಹೋಗ್ತೀನಿ ನಾನು. ನನಗೆ ಯಾರೋ ಒಂದು ಶಿಕ್ಷಕ ಮಗು ಬೇರೆ ಕಡೆ ಹೋಗಿದ್ದನ್ನ ಕರ್ಕೊಂಡು ಬಂದು ಶಾಲೆ ಸೇರಿಸ್ತಾರಲ್ಲ, ಅದು ಎಂಥ ಅದ್ಭುತ. ನನಗೆ ಯಾವ ದಾನ ಅಂತ ಹೇಳಿದ್ರೆ ಶಿಕ್ಷಣವೇ ಬಹಳ ಪ್ರಮುಖವಾದಂಥ ದಾನ ಅಂತ ಹೇಳ್ತಾರೆ. ಬೇರೆ ನೀವು ಒಂದು 1000 ರೂಪಾಯಿ ಕೊಡಿ, ನಾಳೆ ಬೇಡ, ಇದೇನು 1000 ರೂಪಾಯಿ ಕೊಟ್ಟಿದ್ದೇನೆ, ಇದೇನು ಭಾಳ ಅಂತ ನಾಳೆ ಹೋದಾಗ. ಆದರೆ ಒಂದು ಮಗುಗೆ ಶಿಕ್ಷಣ ಕೊಟ್ಟಾಗ ಆ ಮಗು ಈ ದೇಶದ ಆಸ್ತಿ ಆಗುತ್ತೆ. ಹಾಗಾಗಿ ಪೋಷಕರು ಹೇಳೋದಿಷ್ಟೇ, ನಿಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿ. ಯಾವುದೇ ಮಗುಗೆ ಶಿಕ್ಷಣದಿಂದ ವಂಚಿತರಾಗಿ ಮಾಡಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಶಿಕ್ಷಣ ಪ್ರಮುಖವಾದ, ನಮ್ಮ ಕಾಲದಲ್ಲಿರೋ ಶಿಕ್ಷಣ ಬೇರೆ, ಇವತ್ತಿನ 21ನೇ ಶತಮಾನದಲ್ಲಿ ಮಾದರಿ ಶಿಕ್ಷಣ. ಈಗ ಮೊನ್ನೆ ಯಾವುದೋ ನೋಡಿದ್ರೆ ರೋಬೋಟ್ ಬೇರೆ ಬಂದ್ಬಿಟ್ಟಿದೆ ಅಂತ. ಈಗಲ್ಲ ಅದೇನೋ ಹೇಳ್ತಾ ಇದ್ರಪ್ಪ, ಮನೆಯಲ್ಲಿ ನೋಡ್ತಾ ಇದ್ದೆ. ಅಂದ್ರೆ ರೋಬೋಟ್ ಬಂದ್ಬಿಟ್ರೆ ಎಲ್ಲ ಹೇಳ್ತಾನೆ ಹೋಗ್ಬೋದು. ಹಾಗೆ ಏನೇನೋ ಇದೆಯೋ ಗೊತ್ತಿಲ್ಲ, ಆ ಥರ ಹೆಚ್ಚು ಪ್ರಗತಿಯನ್ನು ಸಾಧಿಸುವ ದೃಷ್ಟಿಯಲ್ಲಿ ಭಾರತ ಇವತ್ತು ಶಿಕ್ಷಣ ಕ್ರಾಂತಿಯನ್ನೇ ಮಾಡಿದೆ. ಹಾಗಾಗಿ ಮಕ್ಕಳ ಶಿಕ್ಷಣಕ್ಕಿಂತ ದೊಡ್ಡದು ಯಾವುದಿಲ್ಲ. ಇವತ್ತು ಸರ್ಕಾರಿ ಶಾಲೆಯಲ್ಲಿ ರಾಜ್ಯ ಸರ್ಕಾರ ಇವತ್ತು ಬಿಸಿ ಊಟದ ಜೊತೆಗೆ ಎಲ್ಲ ಸೌಲಭ್ಯಗಳನ್ನು ಫ್ರೀ ಕೊಡ್ತೀವಿ ನಾವು. ಇವತ್ತು ಬಿಸಿ ಊಟದಿಂದ, ಪಾಠ್ಯ ಪುಸ್ತಕದಿಂದ, ಸಮವಸ್ತ್ರದಿಂದ ಹಿಡಿದು ಈಗ ಮೊಟ್ಟೆ ಕೊಡೋದ್ರಿಂದ, ರಾಗಿ ಮಾಲ್ಟ್ ಕೊಡೋದ್ರಿಂದ, ಬಾಳೆಹಣ್ಣು ಕೊಡೋ ಮೂಲಕ, ಚಿಕ್ಕೆ ಕೊಡೋ ಮೂಲಕ, ಅಂದ್ರೆ ಮಕ್ಕಳಿಗೆ ಒಂದಿಷ್ಟು ಪೌಷ್ಟಿಕವಾದಂಥ ಆಹಾರ ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ. ಯಾಕಂದ್ರೆ ಕೆಲವು ಮಕ್ಕಳು ಪಾಪ ಬೆಳಗ್ಗೆ ತಿಂಡಿ ತಿನ್ನಕ್ಕೆ ಬರ್ತಾ ಇರ್ತಾರೆ, ಕೂಲಿ ಕಾರ್ಮಿಕರು ಬರ್ತಾ ಇರೋದೆ, ಪಾಪ ತಿಂಡಿ ಸಿಗೋದಿಲ್ಲ. ಹೋಟೆಲ್ ಸುವಿಧಾ ಸ್ವಾದ್ ಶುದ್ಧ ಸಸ್ಯಾಹಾರಿ ಊಟ ಮತ್ತು ಉಪಹಾರ ಗೃಹ. ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಹಾಗೂ ತಂಪಾದ ಪಾನೀಯಗಳು ಲಭ್ಯ. ಒಮ್ಮೆ ಭೇಟಿ ಕೊಡಿ ಹೋಟೆಲ್ ಸುವಿಧಾ ಸ್ವಾದ್, ಸುವಿಧಾ ಕಾಂಪ್ಲೆಕ್ಸ್, ಸಾಗರ ತಾಲೂಕಿನ ತಾಳಗುಪ್ಪ ಹೋಬಳಿಯ ಮರತ್ತೂರು ಪಂಚಾಯಿತಿ ವ್ಯಾಪ್ತಿಯ ಹುಣಸೂರು ಕಿಬ್ಬಚ್ಚಲು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಮೃತ ಮಹೋತ್ಸವ ಅದ್ಧೂರಿಯಾಗಿ ನಡೆಯಿತು. ಇದೇ ಸಂದರ್ಭದಲ್ಲಿ ದೇವರಾಜ ಅರಸು ಪ್ರಶಸ್ತಿ ಪುರಸ್ಕೃತ ಮಾಜಿ ಸಚಿವ ಡಾಕ್ಟರ್ ಕಾಗೋಡು ತಿಮ್ಮಪ್ಪರವರಿಗೆ ನಾಗರಿಕ ಸನ್ಮಾನವನ್ನು ನಡೆಸಲಾಯಿತು.
ಗುರುವಂದನಾ ಕಾರ್ಯಕ್ರಮ, ದಾನಿಗಳು ಹಾಗೂ ನಿವೃತ್ತ ಯೋಧ ಸುರೇಶ್ ಗೌಡರಿಗೆ ಸನ್ಮಾನಿಸಲಾಯಿತು. ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ಅಂಗನವಾಡಿ ಶಾಲಾ ಮಕ್ಕಳಿಗೆ ವಿತರಿಸಲಾಯಿತು. ಕಲಾ ಸಿಂಚನ ಶಿಕ್ಷಕರ ಸಾಂಸ್ಕೃತಿಕ ವೇದಿಕೆಯವರಿಂದ ಗಾಯನ ಹಾಗೂ ಸಮಾರೋಪ ಸಮಾರಂಭದಲ್ಲಿ ವಿಶೇಷ ಆಕರ್ಷಣೆಯಾಗಿ ರಾಜು ಭಾಗವತ್ ಕಾಸ್ಪಾಡಿ ನಿರ್ದೇಶನದ ಸುಧನ್ವಾರ್ಜುನ ಕಾಳಗ ಮತ್ತು ಶ್ರೀನಿವಾಸ ಕಲ್ಯಾಣ ಯಕ್ಷಗಾನ ಪ್ರಸಂಗಗಳನ್ನು ಶಾಲಾ ಮಕ್ಕಳು ನಡೆಸಿಕೊಟ್ರು. ಕಾರ್ಯಕ್ರಮದಲ್ಲಿ ಮರ್ತೂರು ಪಂಚಾಯಿತಿಯ ಎಲ್ಲ ಪದಾಧಿಕಾರಿಗಳು, ಜನಪ್ರತಿನಿಧಿಗಳು, ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಆರ್ ಶುಭಕರ್, ಉಪಾಧ್ಯಕ್ಷೆ ಲಲಿತಾ, ಅಮೃತ ಮಹೋತ್ಸವ ಸಮಿತಿ ಅಧ್ಯಕ್ಷ ಸಿದ್ಧಿವಿನಾಯಕ, ಉಪಾಧ್ಯಕ್ಷ ನಾಗರಾಜ ಹುಣಸೂರು, ಗ್ರಾಮ ಸುಧಾರಣಾ ಸಮಿತಿ ಪದಾಧಿಕಾರಿಗಳು, ಹಳೆ ವಿದ್ಯಾರ್ಥಿಗಳ ಸಂಘ ಸೇರಿದಂತೆ ಹಲವು ಸ್ಥಳೀಯ ಸಂಸ್ಥೆಗಳ ಸಹಕಾರದಲ್ಲಿ ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು.